ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ರಚನೆ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರ ನಾಯಕರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಸಮಾಜ ಸುಧಾರಕರ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಈ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಈ ಕಾರ್ಯವನ್ನು ತಾವೆಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡುತ್ತಾ, ಇವತ್ತಿನ ದಿನ ಆಗಸ್ಟ್ 27, 2026 ಗುರುವಾರದಂದು 162ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಲೇಖಕ ತ್ರಿವಿಕ್ರಮ ಅವರು ಬರೆದಿರುವಂತ ಈಶ್ವರಚಂದ್ರ ವಿದ್ಯಾಸಾಗರ್ ಭಾರತದ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಾಗೂ ಸಮಾಜ ಸುಧಾರಣೆಯಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಒಂದು ಕೊಡುಗೆ ಮಹತ್ತರವಾದದ್ದು. ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡುವಂಥದ್ದು, ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನ ತೆಗೆದು ಶಾಲೆಗಳನ್ನ ಮಕ್ಕಳಿಗೆ ಶಿಕ್ಷಣವನ್ನ ನೀಡಿದಂತ ಕೀರ್ತಿ ಈಶ್ವರಚಂದ್ರ ವಿದ್ಯಾಸಾಗರಿಗೆ ಸಲ್ಲುತ್ತೆ. ಹಾಗೆ ಅಂದಿನ ದಿನದಲ್ಲಿದ್ದಂತಹ ವಿಧವಾ ಪದ್ಧತಿಯನ್ನ ತೊಡೆದಾಕುವ ನಿಟ್ಟಿನಲ್ಲಿ, ವಿಧವಾ ಪುನರ್ವಿವಾಹ ಕಾನೂನನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಇವರ ಹೋರಾಟ ತುಂಬಾ ಕಷ್ಟಕರ ದಿನಗಳಲ್ಲಿ ಅನೇಕ ಅವಮಾನಗಳನ್ನ ಎದುರಿಸಿ ಆ ಹೋರಾಟವನ್ನ ಮಾಡಿ ಯಶಸ್ವಿಯಾಗಿ ಇಂದು ವಿಧವಾ ಪುನರ್ವಿವಾಹವನ್ನ ಜಾರಿಗೆ ತರ್ತಾರೆ. ಅಂತಹ ಈಶ್ವರಚಂದ್ರ ವಿದ್ಯಾಸಾಗರರ ಕುರಿತಾದಂತಹ ಈ ಕೃತಿಯ ಪರಿಚಯವನ್ನ ಇವತ್ತಿನ ದಿನ ನಿಮಗಾಗಿ ಮಾಡಿಕೊಳ್ಳಲಿದ್ದೇನೆ. ಈಶ್ವರಚಂದ್ರ ವಿದ್ಯಾಸಾಗರ ಅನ್ನುವಂಥ ಕೃತಿಯನ್ನ ತ್ರಿವಿಕ್ರಮ ಅವರು ಬರೆದಿದ್ದಾರೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಮೊದಲನೇ ಮುದ್ರಣವನ್ನ 1975ರಲ್ಲಿ ಮೊದಲ ಮುದ್ರಣವನ್ನ, ಪುನರ್ಮುದ್ರಣವನ್ನ 2019ರಲ್ಲಿ ಕೃತಿ ಕಂಡಿದೆ. 48 ಪುಟಗಳ ಈ ಕೃತಿ 15 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಬಹಳಷ್ಟು ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು. ಹಾಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ತಂದೆ ಠಾಕೂರ್ ದಾಸ್ ಬಂದೋಪಾಧ್ಯಾಯ ಮತ್ತು ತಾಯಿ ಭಗವತಿ ದೇವಿ ಎನ್ನುವಂತ ಬಡ ದಂಪತಿಗಳ ಮಗನಾಗಿ ಸೆಪ್ಟೆಂಬರ್ 26, 1826ರಲ್ಲಿ ವಿದ್ಯಾಸಾಗರ್ ಜನಿಸ್ತಾರೆ. ತಂದೆ ತಾಯಿಯವರು ಸುಸಂಸ್ಕೃತ ಸಂಪ್ರದಾಯದಲ್ಲಿ ಸಂಸ್ಕೃತಿಯನ್ನ ಹೊಂದಿ, ಹಾಗೆ ಮಗನನ್ನ ತುಂಬಾ ಕಾಳಜಿಯಿಂದ ಹಾಗೂ ಪ್ರಾಮಾಣಿಕತೆಯಾಗಿ ಬೆಳೆಸುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಆಸಕ್ತಿಯಿಂದ ಕ್ರಿಯಾಶೀಲ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಗುರುಗಳಿಗೆ ಮೆಚ್ಚಿನ ಶಿಷ್ಯನಾಗಿ ಬೆಳೀತಾರೆ. ಸಂಸ್ಕೃತ ಕಾಲೇಜಿನಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ತಮ್ಮ ಪ್ರಾಧ್ಯಾಪಕರೆಲ್ಲರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ತಮ್ಮ ಕುಶಾಗ್ರ ಬುದ್ಧಿಯಿಂದಲೂ ಒಳ್ಳೆಯ ನಡೆನುಡಿಗಳಿಂದಲೂ ಸಹಪಾಠಿಗಳ ಪ್ರೀತಿ ಗೌರವವನ್ನ ಸಂಪಾದಿಸಿಕೊಳ್ತಾರೆ. 12 ವರ್ಷಗಳ ಕಾಲ, ಸುದೀರ್ಘ ಕಾಲ ಅವರು ಸಂಸ್ಕೃತ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಪ್ರತಿ ವರ್ಷವೂ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ. ವ್ಯಾಕರಣ, ಸಾಹಿತ್ಯ, ಅಲಂಕಾರ, ನ್ಯಾಯ, ವೇದಾಂತ, ಸ್ಮೃತಿ, ಜ್ಯೋತಿಷ್ಯ, ಧರ್ಮಶಾಸ್ತ್ರಗಳಲ್ಲಿ ಆಳವಾದ ಅಧ್ಯಯನವನ್ನ ಅವರು ಮಾಡ್ತಾರೆ. ಪ್ರತಿಯೊಂದು ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ. ಹಾಗೆ ಇಂಗ್ಲಿಷ್ ಅಧಿಕಾರಿಗಳಿಗೆ ಹಿಂದೂ ಕಾನೂನಿನ ವಿಷಯದಲ್ಲಿ ಸಲಹೆ ನೀಡುವುದು ಈ ಹಿಂದೂ ಕಾನೂನು ಅಧಿಕಾರಿಯ ಕರ್ತವ್ಯ ಆಗಿರುತ್ತೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಂತ ಅವರಿಗೆ ಒಂದು ಅರ್ಹತಾ ಪತ್ರವು ಸಹ ದೊರೆಯುತ್ತೆ. ಈಶ್ವರಚಂದ್ರ ಅನ್ನುವಂತ ಇವರ ಹೆಸರಿನ ಮುಂದೆ ವಿದ್ಯಾಸಾಗರ ಅನ್ನುವಂತ ಬಿರುದು ಸೇರಿಕೊಂಡು ಅಂದಿನಿಂದ ಈಶ್ವರಚಂದ್ರ ವಿದ್ಯಾಸಾಗರ ಅನ್ನುವಂತ ಹೆಸರು ಇವರಿಗೆ ಸಿಗುತ್ತೆ. ಹಾಗೆ ಪೋರ್ಟ್ ವಿಲಿಯಂ ಕಾಲೇಜಿನಲ್ಲಿ ಮುಖ್ಯ ಪಂಡಿತರಾಗಿ 50 ರೂಪಾಯಿ ಸಂಬಳಕ್ಕೆ ಇವರು ತಮ್ಮ ಕಾರ್ಯ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಹಾಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಪ್ರತಿದಿನ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತಾ ಇದ್ರು, ಕಾಲೇಜಿಗೆ ಹೋಗ್ತಾ ಇದ್ರು. ತಮ್ಮ ಸಿಬ್ಬಂದಿಯವರು ಸಹ ಸರಿಯಾಗಿ ಶಾಲೆಗೆ ಬರಬೇಕು, ಸರಿಯಾದ ಸಮಯಕ್ಕೆ ಬರಬೇಕು ಹಾಗೂ ನಿಷ್ಠೆಯಿಂದ ಆಸಕ್ತಿಯಿಂದ ಪಾಠ ಮಾಡಬೇಕನ್ನುವಂತಹ ಒಂದು ನಿಯಮವನ್ನ ಇವರು ಪಾಲಿಸಿಕೊಂಡು ಬರ್ತಾ ಇದ್ರು. ತುಂಬಾ ಸರಳವಾಗಿ ಶಿಸ್ತಿಗೆ ಹಾಗೂ ಸಮಯಕ್ಕೆ ಮಹತ್ವವನ್ನ ಅವರು ಕೊಡ್ತಾ ಇದ್ರು. ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದಾಗ ಮುಖ್ಯ ಸುಧಾರಣೆಗಳನ್ನ ತರ್ತಾರೆ, ಶೈಕ್ಷಣಿಕವಾಗಿ ತರ್ತಾರೆ. ಹಾಗೆ ಜನಸಾಮಾನ್ಯರಿಗೆ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತ ನಿಯಮವನ್ನ ಮೊದಲ ಬಾರಿಗೆ ತಂದಂತ ಕೀರ್ತಿ ಈಶ್ವರಚಂದ್ರ ವಿದ್ಯಾಸಾಗರರಿಗೆ ಸಲ್ಲುತ್ತೆ. ಹಾಗೆ ಅಂದಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳಿದ್ದಿಲ್ಲ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಶಾಲೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಳ್ಳಿಗಳಲ್ಲಿ ಸಂಚರಿಸಿ
ಕೆಲವೊಂದು ಹಳ್ಳಿಗಳಲ್ಲಿ ಶಾಲೆಗಳನ್ನ ಪ್ರಾರಂಭಿಸ್ತಾರೆ. ಜನರ ಸಹಕಾರ, ಅವರ ಪ್ರೋತ್ಸಾಹದಿಂದ ಹಳ್ಳಿಗಳಲ್ಲಿ ಶಾಲೆಗಳನ್ನ ಪ್ರಾರಂಭಿಸಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುತ್ತಾರೆ. ಹಾಗೆ ಸಂಸ್ಕೃತ ಪ್ರೆಸ್ ಮುದ್ರಣಾಲಯವನ್ನ ಸ್ಥಾಪಿಸಿ ತಾವೇ ಅನೇಕ ಪಠ್ಯಪುಸ್ತಕಗಳನ್ನ, ಮಕ್ಕಳಿಗೆ ಅವಶ್ಯಕವಾದ ಪಠ್ಯಪುಸ್ತಕಗಳನ್ನ ರಚಿಸ್ತಾರೆ. ಬೇತಾಳ, ಪಂಚವಿಶಂತಿ, ಬಂಗಾಳದ ಇತಿಹಾಸ, ಕಥಾಮೂಲ, ಬೋಧೋದಯ, ಆಖ್ಯಾನ ಮಂಜರಿ, ಸೀತ ಪರಿತ್ಯಾಗ, ಭಾರತಿ ವಿಲಾಸ ಎನ್ನುವಂತ ಗ್ರಂಥಗಳನ್ನ ರಚಿಸಿ ವರ್ಣ ಪರಿಚಯ ಹೆಸರಿನ 2 ಪುಟಗಳ ಪುಟ್ಟ ಪುಸ್ತಕಗಳನ್ನ ಬಂಗಾಳದ ಲಕ್ಷಾಂತರ ಮಕ್ಕಳಿಗೆ ಮಹೋಪಕಾರವನ್ನ ಮಾಡ್ತಾರೆ. ಸುಮಾರು 100 ವರ್ಷ ಈ ಕೃತಿಗಳು ಬಳಕೆ ಇದ್ದು. ಹಾಗೆ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆನೂ ಸಹ ಗಮನ ಕೊಡ್ತಾರೆ. ಹೆಣ್ಣು ಮಕ್ಕಳಲ್ಲಿ ಅಜ್ಞಾನ, ಅವಿದ್ಯವನ್ನ ನಿರ್ಮೂಲನಗೊಳಿಸುವಕ್ಕಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವ ಸಲುವಾಗಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಶಾಲೆಗಳನ್ನ ಪ್ರಾರಂಭಿಸ್ತಾರೆ. ಹಾಗೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಬಾಲ್ಯದಿಂದಲೂ ನೋಡಿರ್ತಾರೆ. ಚಿಕ್ಕ ವಯಸ್ಸಿಗೆ ಮದುವೆ ಆಗಿರುವಂತ ಹೆಣ್ಣು ಮಕ್ಕಳು ಗಂಡ ತೀರಿಕೊಂಡ್ರೆ ಇವರು ವಿಧವೆ ಆಗ್ತಾರೆ. ಇವರು ಒಂದು ಉತ್ತಮವಾದ ಗುಣಮಟ್ಟದ ಸೀರೆಯನ್ನ ಉಟ್ಟುಕೊಳ್ಳುವಾಗಿರ್ಲಿಲ್ಲ. ಇವರು ಹೆಚ್ಚಿಗೆ ಊಟವನ್ನ ಮಾಡ್ತಿರಲಿಲ್ಲ. ಅವರ ಅತ್ತೆ ಮಾವ ಇವರಿಗೆ ಚಿತ್ರಹಿಂಸೆಯನ್ನ, ಕಿರುಕುಳವನ್ನ ಕೊಡ್ತಾ ಇದ್ರು. ಹಾಗಾಗಿ ವಿಧವೆಯಾದಂತ ಹೆಣ್ಣು ಮಕ್ಕಳು ಜೀವನವನ್ನ ನಡೆಸುವುದೇ ದುಸ್ತರವಾಗಿತ್ತು. ಅಂತಹ ಘಟನೆಗಳನ್ನ ಇವರು ನೋಡಿರ್ತಾರೆ. ಹಾಗಾಗಿ ವಿಧವೆಯರಿಗೆ ಪುನರ್ವಿವಾಹ ಆದರೆ ಸಮಸ್ಯೆಯಿಂದ ಪಾರು ಮಾಡಬಹುದು ಅನ್ನುವಂತ ಕಾರಣಕ್ಕೆ ಅವರು ಸುಮಾರು ವಿಧವಾ ಪುನರ್ವಿವಾಹ ಸುಧಾರಣೆಗಾಗಿ ಹಕ್ಕುಗಳಿಗೆ ಮಂಡಿಸೋದಕ್ಕಾಗಿ ಬಹಳಷ್ಟು ಶ್ರಮಿಸ್ತಾರೆ. ಹಾಗೆ ಅವರು ತತ್ವಬೋಧಿನಿ ಅನ್ನುವಂತ ಪತ್ರಿಕೆಗಳಲ್ಲಿ ಹಿಂದೂ ವಿವಾಹ ಪುನರ್ವಿವಾಹದ ಕುರಿತಾಗಿ ಲೇಖನಗಳನ್ನ ಬರೆದು ಜಾಗೃತಿಯನ್ನ ಉಂಟು ಮಾಡ್ತಾರೆ. ಅದೇ ರೀತಿ 7,000 ಪ್ರತಿಗಳು ಮಾರಾಟವಾಗಿ ಆ ವಿಧವಾ ಪುನರ್ವಿವಾಹಕ್ಕೆ ಜನರಿಂದ ಉತ್ತಮವಾದ ಬೆಂಬಲ ಸಿಕ್ಕರೂ ಸಹ ಕೆಲವೊಬ್ಬರಿಂದ ಟೀಕೆಗಳು ಇವರು ಎದುರಿಸಬೇಕಾಗತ್ತೆ. ಹಾಗೆ ಅವಮಾನಗಳನ್ನು ಸಹ ಎದುರಿಸಬೇಕಾಗತ್ತೆ. 1,000 ಜನರ ಸಹಿಯೊಂದಿಗೆ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕಿ ಕಾನೂನುಬದ್ಧವಾಗಿ ಅದನ್ನ ಜಾರಿಗೊಳಿಸ್ಬೇಕಂತ ಇವರು ಹೋರಾಟವನ್ನ ಮಾಡ್ತಾರೆ. ಹಾಗೆ 1855 ನವೆಂಬರ್ 17ರಂದು ಕಲ್ಕತ್ತೆಯ ಶಾಸನ ಸಭೆಯಲ್ಲಿ ಅಂದಿನ ಗವರ್ನರ್ ಜನರಲ್ ಈ ಶಾಸನವನ್ನ ಅಂಗೀಕರಿಸ್ತಾರೆ. 1856ರ ಜುಲೈ 26ರಂದು ಈ ಕಾನೂನಾಗಿ ಅಂಗೀಕಾರ ಆಗುತ್ತೆ. ಅವಾಗ ಹಿಂದೂ ಪುನರ್ವಿವಾಹ ಅದು ಕಾನೂನುಬದ್ಧವಾದಾಗ ಅನೇಕ ಹಿಂದೂ ವಿಧವೆಯರಿಗೆ ಬಾಳಿನ ಬೆಳಕಿಗೆ ಆಶಾ ಜ್ಯೋತಿ ಆಗಂತ ಕಾನೂನಾಗುತ್ತೆ. ಅದರ ಹಿಂದೆ ಪ್ರೇರಕ ಶಕ್ತಿಯಾಗಿ ನಿಂತವರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಹಾಗೆ 1856ರ ಡಿಸೆಂಬರ್ 7ರಂದು ವಿದ್ಯಾಸಾಗರ್ ಅವರ ಮುಖಂಡತ್ವದಲ್ಲಿ ಹಿಂದೂ ಪುನರ್ವಿವಾಹಗಳನ್ನ ಮಾಡ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಹಿಂದೂ ಪುನರ್ವಿವಾಹ ಮಾಡಿದ್ದಕ್ಕಾಗಿ ಇವರಿಗೆ ಅನೇಕ ಜನರು ಇವರನ್ನ ವಿರೋಧಿಸ್ತಾರೆ. ಧರ್ಮದ ವಿರುದ್ಧ ಹೋದ್ರು, ಧರ್ಮ ದ್ರೋಹಿಗಳು ಅಂತೇಳಿ ಇವರಿಗೆ ಸಹಾಯ ಮಾಡುವವರು ನಿಂತು ಬಿಡ್ತಾರೆ. ಹಾಗೆ ಇವರಿಗೆ ಏನು ಸಾಲ ಕೊಟ್ಟಿರ್ತಾರೆ ಅವರು ಅದಕ್ಕಾಗಿ ಅವರನ್ನ ಪೀಡಿಸಕ್ ಸ್ಟಾರ್ಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆಲ್ಲ ಹೆದರಿಕೊಂಡು ತಾವು ಮಾಡುವ ಕೆಲಸದಿಂದ ಹಿಂದೆ ಸರಿಯುವುದಿಲ್ಲ. ಅವರು ಮಾಡಿರುವಂತ ಸಾಲವನ್ನ ತೀರಿಸುವುದಕ್ಕಾಗಿ ತಮ್ಮ ಸ್ವಂತ ಮುದ್ರಣಾಲಯವನ್ನ ಮಾರಿ ಅವರ ಸಾಲವನ್ನ ತೀರಿಸ್ತಾರೆ. ಹಾಗೆ ಹಿಂದೂ ವಿಧವೆಯರ ವಿವಾಹವನ್ನ ಮಾಡುವ ಕಾರ್ಯವನ್ನ ಮುಂದುವರಿಸ್ತಾರೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಹಳ್ಳಿಗಳಲ್ಲಿ ಶಾಲೆಗಳನ್ನ ಪ್ರಾರಂಭಿಸುವ ಮೂಲಕ ಹಳ್ಳಿಯ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವಲ್ಲಿ ಇವರ ಒಂದು ಪಾತ್ರ ಬಹಳಷ್ಟು ದೊಡ್ಡದು. ಹಾಗೆ ಹೆಣ್ಣು ಮಕ್ಕಳಿಗೂ ಸಹ ಶಿಕ್ಷಣವನ್ನು ನೀಡುವಲ್ಲಿ ಇವರು ಶಾಲೆಗಳನ್ನ ಪ್ರಾರಂಭಿಸ್ತಾರೆ. ಹಾಗೆ ಈಶ್ವರ್ ಚಂದ್ರ ವಿದ್ಯಾಸಾಗರರು ಹಿಂದೂ ಪುನರ್ವಿವಾಹವನ್ನ ಮಾಡಿದಾಗ ಅನೇಕ ಧಾರ್ಮಿಕ ಮುಖಂಡರ ಒಂದು ವಿರೋಧವನ್ನ ಕಟ್ಟಿಕೊಳ್ತಾರೆ. ಹಾಗೆ ಇವನು ಒಬ್ಬನೇ ಒಬ್ಬ ಮಗ ನಾರಾಯಣ ಚಂದ್ರ ಅವರು ಸಹ ಒಬ್ಬ ವಿಧವೆಯನ್ನ ಮದುವೆ ಆಗ್ತಾರೆ. ಇವರ ಸಂಬಂಧಿಕರು ಇವರನ್ನ ದೂಷಿಸ್ತಾರೆ. ನಾವು ಬಹಿಷ್ಕಾರ ಆಗ್ತೀವಿ ಅಂದಾಗ, ಸರಿ ನೀವು ನಮ್ಮ ಜೊತೆಗೆ ಊಟ ಮಾಡೋದಕ್ಕೆ ನೀವು ಇಷ್ಟಪಡೋದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಿಮ್ಮ ನಿರ್ಧಾರವನ್ನ ನೀವು ಮುಂದುವರಿಸಿ, ನಾನು ಎಲ್ಲರಿಗೂ ಹಿಂದೂ ವಿಧವೆಯರ ಪುನರ್ವಿವಾಹ ಮಾಡಿಸಬೇಕಾದ್ರೆ ನನ್ನ ಮಗನಿಗೆ ನಾನು ಯಾಕೆ ವಿರೋಧ ಮಾಡ್ಲಿ, ಅವನು ಯಾವ ರೀತಿ ಇಷ್ಟಪಡ್ತಾನೋ ಆ ರೀತಿ ಬದುಕಲಿ ಅನ್ನುವಂಥ ಆಶಯದೊಂದಿಗೆ ಅವರು ಹಿಂದೂ ವಿಧವಾ ಪುನರ್ವಿವಾಹವನ್ನ ಮಾಡಿಸ್ತಾರೆ ಮಗನಿಗೂ ಸಹ. ಅವತ್ತಿನ ದಿನ ಬಹುಪತ್ನಿತ್ವ ಪದ್ಧತಿ ಹಾಗೂ ಬಾಲ್ಯ ವಿವಾಹ ಎರಡೂ ಸಹ ಬಹಳಷ್ಟು ಹಿಂದೂ ಧರ್ಮದಲ್ಲಿ ಅನಿಷ್ಟವಾದ ಪದ್ಧತಿಯಾಗಿದ್ದು, ಒಬ್ಬೊಬ್ಬರು ಹುಗ್ಲಿ ಜಿಲ್ಲೆಯ ಬೋಲನಾಥ್ ಅನ್ನುವಂತ ಬಂಧುಪದ್ಯ ಎಂಬ 55 ವರ್ಷದ ಶ್ರೀಮಂತನಿಗೆ 80 ಜನ ಪತ್ನಿಯರಿದ್ದರು.
ಹಾಗೆ 64 ವರ್ಷದ ಮುದುಕ ಭಗವಾನ್ ಚಟ್ಟೋಪಾಧ್ಯಾಯರಿಗೆ 72 ಜನ ಹೆಂಡತಿಯರಿದ್ರು. ಅಂದ್ರೆ ಅವತ್ತಿನ ದಿನ ಒಂದು ಬಹುಪತ್ನಿತ್ವ ಅನ್ನುವಂಥದ್ದು ಪ್ರತಿಷ್ಠೆಯ ವಿಷಯವಾಗಿತ್ತು. ಅಂತಹ ಪದ್ಧತಿಯ ವಿರುದ್ಧವಾಗಿ ಇವರು ಹೋರಾಟವನ್ನ ಮಾಡ್ತಾರೆ. ಏಕೆಂದ್ರೆ ಅವ್ರಿಗೂ ಸಹ ಒಂದು ಅಷ್ಟು ಮದುವೆಗಳನ್ನ ಆಗ್ಬಾರ್ದು, ಆಮೇಲೆ ಅಷ್ಟು ಜನ ಮದುವೆ ಆದ್ರೂ ಅವರಿಗೆ ಕೊಡುವಂತ ಸೌಕರ್ಯವನ್ನಾಗಲಿ, ಕೊಡುವಂತ ಮೂಲಭೂತ ಸೌಕರ್ಯವನ್ನಾಗಲಿ ಇವರು ಕೊಡ್ತಾ ಇದ್ದಿಲ್ಲ. ಹಾಗಾಗಿ 1855 ಡಿಸೆಂಬರ್ನಲ್ಲಿ 25,000 ಜನರ ಸಹಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಒಂದು ಇದರ ಮನವಿಯನ್ನ ಸಲ್ಲಿಸ್ತಾರೆ. ಅದು 1857ರಲ್ಲಿ ಯಾವಾಗ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕಿಚ್ಚು ದೇಶದಾದ್ಯಂತ ಸಂಗ್ರಹಿಸಿರುತ್ತೆ. ಹಾಗೆ ಮನವಿಯನ್ನ ಸಲ್ಲಿಸಿ ನಿಯೋಗಗಳನ್ನ ಹೋಗ್ತಾರೆ. ಹಾಗೆ ಬಹುಪತ್ನಿತ್ವ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡುವಂತಲ್ಲಿ ಈಶ್ವರ್ ಚಂದ್ರ ಸಾಗರ್ ಅವರು ತಮ್ಮ ಭಾಷಣಗಳ ಮೂಲಕ, ಲೇಖನಗಳ ಮೂಲಕ ಅವರು ಅದಕ್ಕೆ ಒತ್ತಾಯವನ್ನ ಮಾಡ್ತಾನೆ ಇದ್ರು. ಹಾಗೆ ಅವರು ಅಭಿಜ್ಞಾನ ಶಾಕುಂತಲೆ ನಾಟಕವನ್ನ ಆಧರಿಸಿ ಶಾಕುಂತಳ ಗ್ರಂಥವನ್ನ, ಭವಭೂತಿ, ಉತ್ತರ ರಾಮಚರಿತೆಯನ್ನ ಆಧರಿಸಿ ಸೀತಪರಿತ್ಯಾಗ ಗ್ರಂಥವನ್ನ, ಸೀತಪರಿತ್ಯಾಗ ಅವರ ಗ್ರಂಥಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಏಸಿಯಾಟಿಕ್ ಸೊಸೈಟಿ ಸಂಸ್ಥೆಗೆ ಮಧ್ವಾಚಾರ್ಯ ವಿರಚಿತ ಸರ್ವದರ್ಶನ ಸಂಗ್ರಹ ಗ್ರಂಥವನ್ನ ರಚಿಸ್ತಾರೆ. ಹಾಗೆ ಇವರ ಒಂದು ಗ್ರಂಥಗಳು ಸರಳವಾಗಿ, ಸುಂದರವಾಗಿ, ಸರಳವಾದ ಪದಗಳಿಂದ ಕೂಡಿದಂತ ಗ್ರಂಥಗಳನ್ನ ರಚಿಸ್ತಾ ಇದ್ರು. ಇವರು ಸಾರ್ವಜನಿಕ ಜೀವನದಲ್ಲಿ ಹಾಗೂ ವೈಯಕ್ತಿಕ ಜೀವನದಲ್ಲಿಯೂ ಅಂತಃಕರಣ ವ್ಯಕ್ತಿಯಾಗಿ, ಕರ್ತವ್ಯ ನಿಷ್ಠೆಯ ವ್ಯಕ್ತಿಯಾಗಿ, ಕಾರ್ಯದಕ್ಷತೆಯಿಂದ, ಶಿಸ್ತು ಪಾಲನೆಯಿಂದ, ಅಸಾಧಾರಣವಾದ ಧೈರ್ಯವನ್ನು ಹೊಂದಿದಂತೆ ಜೀವನವನ್ನ ಸಾಗಿಸ್ತಾ ಇದ್ರು. ಯಾವಾಗ್ಲೂ ಸಹ ಬೇರೆಯವರನ್ನ ಸೌಜನ್ಯದಿಂದ, ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಹಾಗೂ ಇವರು ಬಹಳಷ್ಟು ಸಲ ಸ್ನೇಹಿತರಿಗೆ ಸಹಾಯ ಮಾಡಲು ಹೋಗಿ ಇವರೇ ಸ್ವತಃ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ರು. ಹಾಗೂ ಬಹಳಷ್ಟು ಜನರಿಗೆ ಇವರು ತಮ್ಮ ಹಣದಲ್ಲಿ ಸಹಾಯ ಮಾಡ್ತಿದ್ರು. ಒಮ್ಮೆ 1867ರಲ್ಲಿ ಒರಿಸ್ಸಾದಲ್ಲಿ ಭೀಕರ ಕ್ಷಾಮ ಆದಾಗ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು 4 ತಿಂಗಳ ಕಾಲ ಉಚಿತ ಅನ್ನಛತ್ರವನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಹ ಊಟವನ್ನ ಕೊಡ್ತಾರೆ. ಇಂಥ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು 1820ರಿಂದ 1890ರವರೆಗೆ ಒಂದು ಸುದೀರ್ಘ ಅವಧಿಯವರೆಗೆ ತಮ್ಮ ಜೀವನವನ್ನ ಸಾಗಿಸಿ ತಮ್ಮ ಕೊನೆಯ ದಿನಗಳನ್ನ ಆರ್ಥಿಕ ಕಷ್ಟದ ದಿನಗಳಲ್ಲಿ ಅವರು ಸಾಗಿಸ್ತಾರೆ. 1888ರಲ್ಲಿ ಅವರ ಮಡದಿ ದೀನಮಯಿ ಕಾಯಿಲೆಯಿಂದ ಮರಣ ಹೊಂದುತ್ತಾರೆ. ನಂತರ 1891ರಲ್ಲಿ ಇವರು ಸಹ ಅನಾರೋಗ್ಯ ಕಾರಣದಿಂದಾಗಿ ಮರಣವನ್ನ ಹೊಂದುತ್ತಾರೆ. ಆದರೂ ಸಹ ಸ್ವರ್ಗಸ್ಥರಾದಂತಹ ದಿನಗಳಲ್ಲಿ ಇವರು ಆರ್ಥಿಕವಾಗಿ ಕಷ್ಟವನ್ನ ಎದುರಿಸಬೇಕಾಗತ್ತೆ. ಏಕೆಂದರೆ ಅವರು ತಮಗೆ ಇದ್ದಂತ 4 ಜನ ಹೆಣ್ಣು ಮಕ್ಕಳು, ಒಬ್ಬ ಮಗ ಇದ್ರು. ಮುಪ್ಪಿನ ಕಾಲದಲ್ಲಿ ಅವರನ್ನ ಸರಿಯಾಗಿ ಇವರು ಯಾರು ನೋಡಿಕೊಳ್ಳಿಲ್ಲ. ಹಾಗಾಗಿ ಇವರು ಅನೇಕ ಕಷ್ಟಗಳನ್ನ, ಆಘಾತಗಳನ್ನ ಅನುಭವಿಸಬೇಕಾಗುತ್ತೆ. ಎಲ್ಲರಿಗೂ ಸಹ ಇವರು ಸಹಾಯವನ್ನ ಮಾಡ್ತಾರೆ. ಆದ್ರೆ ಇವರ ಕೊನೆಯ ದಿನಗಳಲ್ಲಿ ಇವರಿಗೆ ಯಾರು ಸಹಾಯ ಮಾಡದಂತ ಒಂದು ಪರಿಸ್ಥಿತಿಗೆ ಬರ್ತಾರೆ. ಆದ್ರೂ ಸಹ ಇವರು ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ತಮ್ಮ ಜೀವನವನ್ನ ಸಾಗಿಸ್ತಾ ಅನೇಕ ಮಹಿಳೆಯರಿಗೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಹಾಗೂ ಹಿಂದೂ ಪುನರ್ವಿವಾಹ ಕಾಯ್ದೆಯನ್ನ ಜಾರಿಗೆ ತಂದು ಅನೇಕ ವಿಧಿವರ ಬಾಳೆಗೆ ಬೆಳಕಾಗ್ತಾರೆ. ಅವರ ಜೀವನ ಸರಿಯಾಗುವಂತ ಕಾನೂನನ್ನು ತರುವಲ್ಲಿ ಇವರ ಒಂದು ಪಾತ್ರ ದೊಡ್ಡದು. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಒಂದು ಕೃತಿಗಳನ್ನ ಓದುವ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಸಮಾಜ ಸುಧಾರಣೆಯಲ್ಲಿ ಭಾರತೀಯರು ನೀಡಿದಂತ ಕೊಡುಗೆಯನ್ನ ನಾವು ಅರಿಯಬಹುದು. ಮಕ್ಕಳಿಗೆ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬಹುಮಾನ ರೂಪದಲ್ಲಿ ಮಕ್ಕಳಿಗಿಂತ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡಬೇಕು ಅಂತ ಹೇಳ್ತಾ ಇವತ್ತಿನ ದಿನ 162ನೇ ಸಾಹಿತ್ಯ ಕೃತಿಯ ಪರಿಚಯ ಸರಣಿಯನ್ನ ಈ ಕೃತಿಯೊಂದಿಗೆ ಮುಕ್ತಾಯಗೊಳಿಸ್ತಾ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.